ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಬಜೆಟ್ ಟ್ರಾವೆಲಿಂಗ್ ವಿಡಿಯೋ ಆಗಿರುತ್ತೆ. ಇವತ್ತು ನನ್ನ ಹತ್ರ 100 ರೂಪಾಯಿ ಮಾತ್ರ ಇರೋದು. ಈ 100 ರೂಪಾಯಿ ಇಟ್ಕೊಂಡು ಇವತ್ತು ಒಂದು ವ್ಲಾಗ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಈ ವ್ಲಾಗ್ ಹೇಗಿರುತ್ತೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಇಷ್ಟವಾದ್ರೆ ಶೇರ್ ಅಂಡ್ ಲೈಕ್ ಮಾಡಿ, ಹಾಗೇನೆ ಸಪೋರ್ಟ್ ಮಾಡಿ ಅನ್ಕೊಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅಂತೂ ಇಂತೂ ಬಂದೇ ಬಿಟ್ವಿ ಉಚ್ಚಂಗಿದುರ್ಗ ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ. ಹೋಗಕ್ಕಿಂತ ಮುಂಚೆ ನೀವೇನಾದ್ರೂ ಹಣ್ಣುಕಾಯಿ ಮಾಡಿಸ್ಬೇಕಂದ್ರೆ ಅಲ್ಲಿ ತೋರಿಸ್ತೀನಿ ನೋಡಿ, ಅಲ್ಲಿ ಹಣ್ಣುಕಾಯಿ ತೊಗೊಂಡೋಗಿ, ಮತ್ತೆ ಪಾದರಕ್ಷೆ ಏನಾದ್ರು ತಂದಿದ್ರೆ ಅಲ್ಲಿ ಬಿಟ್ಟೋಗಿ. ಹಂಗೇನೆ ನಿಮಗೆ ಸ್ವಾಗತ ಮಾಡೋದು ಈ ಹೆಜ್ಜೆ ಗುರುತುಗಳು. ನಿಮ್ಮ ಬೇಡಿಕೆ ಏನಾದ್ರು ಇದ್ರೆ ಇಲ್ಲಿ ಉಪ್ಪನ್ನು ಹಾಕಿ ಮತ್ತು ಪೂಜೆಯನ್ನು ಮಾಡಿ ಹಾಗೇನೆ ಒಳಗೆ ಹೋಗೋಣ ಬನ್ನಿ. ಇದು ಮಹಾದ್ವಾರ. ಇದು ಗಂಟೆ ಹೊಡಿಯೋಣ ಬನ್ನಿ. ನೋಡಿ, ಇದೇ ಮೆಟಕ್ನ ಹಿಂಗ್ ಹತ್ಕೊಂತ ಹೋದ್ರೆ ಮೇಲೆ ದೇವಸ್ಥಾನ ಸಿಗುತ್ತೆ. ನೋಡಿ, ಹಂಗೋದ್ರೆ ರಾಜನ ಅರಮನೆ ಸಿಗುತ್ತೆ. ಅದೇ ಅದರಿಂದ ಹೋದ್ರೆ ರಾಣಿ ಅರಮನೆ ಕೋಟೆ ಸಿಗುತ್ತೆ. ಹಂಗೋದ್ರೆ ದೇವಸ್ಥಾನ ಸಿಗುತ್ತೆ. ಬನ್ನಿ ಹೋಗೋಣ. ಆಮೇಲೆ ಇದು ನೋಡೋಣಂತೆ. ಮುಂಚೆ ದೇವಸ್ಥಾನ ನೋಡ್ಕೊಂಡು ಬರೋಣ. ಇದು ರಾಜನ ಅರಮನೆ. ಇದರೊಳಗೆ ಬರ್ಬೇಕಂದ್ರೆ ಗೇಟ್ ಓಪನ್ ಇಲ್ಲ. ನೀವೇನಾದ್ರೂ ಬರ್ಬೇಕಂದ್ರೆ ಅದನ್ನ ಹತ್ತಿ ಹಂಗಾಸಿ ಬನ್ನಿ. ನೋಡಿ, ಕತ್ತೆಗಳು ಹೆಂಗ್ ಸ್ವಾಗತ ಮಾಡ್ತಾವೆ ನಿಮಗೆಲ್ಲ. ಇದು 4ನೇ ಶತಮಾನದಲ್ಲಿ ಕಟ್ಸಿರುವಂತಹ ಅರಮನೆ ಇವೆಲ್ಲ. ಇದು ರಾಜನ ಅರಮನೆ. ಇದರಿಂದ ಹೋದ್ರೆ ರಾಣಿ ಅರಮನೆ ಇದೆ. ಇವೆಲ್ಲಾನು ನೋಡ್ಕೊಂಡು ಬರೋಣ. ನೋಡೋಕ್ಕಿಂತ ಮುಂಚೆ ರಾಜನ ಅರಮನೆ ಹೇಗಿತ್ತು, ಅವಾಗಿನ ಕಾಲದಲ್ಲಿ ಹೇಗೆ ಅರಮನೆಯನ್ನು ಕಟ್ಟಿದ್ರು ಅಂತ ನೋಡೋಣ ಬನ್ನಿ. ನೋಡಿ, ಇವೆಲ್ಲ ರಾಜರ ಕಾಲದಲ್ಲಿ ಕಟ್ಟಿರುವಂತಹ ಅರಮನೆ. ಪುರಾತನ ಕಾಲದಿಂದಲೂ ಇರುವಂತಹ ಅರಮನೆ ಇವೆಲ್ಲ. ನೋಡಿ, ಇಲ್ಲಿ ಒಂದು ಮೂರ್ತಿ ಇದೆ. ನೋಡಿ, ಈ ಮೂರ್ತಿ ಅವಾಗ 4ನೇ ಶತಮಾನದಲ್ಲಿ ಇದ್ದಂತಹ ಮೂರ್ತಿಗಳು ಇವೆಲ್ಲ. ಅಂದ್ರೂ ಇವಾಗ ಏನಾಗಿಲ್ಲ ನೋಡಿ. ಉಚ್ಚಂಗಿದುರ್ಗ, ಇದನ್ನು ಕದಂಬರ ಕಾಲದಲ್ಲಿ ಉಚ್ಚ ಶೃಂಗಿ ಎಂದು ಕರೆಯುತ್ತಿದ್ದರು. ತದನಂತರ 4ನೇ ಶತಮಾನದಲ್ಲಿ ನಮಗೆ ಕಂಡುಬರುವ ಅಣಜಿ ಶಾಸನದ ಪ್ರಕಾರ ಕದಂಬರ ದೊರೆ ಕೃಷ್ಣವರ್ಮ ಮತ್ತು ಪಲ್ಲವರ ದೊರೆ ನಾನಕ್ ದಾಸ್ ಇವರಿಬ್ಬರ ನಡುವೆ ಒಂದು ಕದನ ನಡೆಯುತ್ತೆ. ಇದರಲ್ಲಿ ಕೃಷ್ಣವರ್ಮ ವಿಫಲನಾಗುತ್ತಾನೆ, ಹಾಗೆ ನಾನಕ್ ದಾಸ್ ಜಯಗೊಳ್ಳುತ್ತಾನೆ. ಆವಾಗ ಕದಂಬರು ಬನವಾಸಿಗೆ ಹೋಗಬೇಕಾಗುತ್ತದೆ. ಆವಾಗ ಉಚ್ಚಂಗಿದುರ್ಗವನ್ನು ಆಳುತ್ತಿದ್ದ ಕದಂಬರು ಈ ಪ್ರದೇಶವನ್ನು ಬನವಾಸಿಗೆ ಹೋಗುತ್ತಾರೆ. ಅವರ ನಂತರ ಪಲ್ಲವರ ಆಳ್ವಿಕೆ ಮಾಡುತ್ತಿದ್ದರು ಮತ್ತು ಈ ಪ್ರದೇಶವೆಲ್ಲ ಪಲ್ಲವರ ಅಧೀನದಲ್ಲಿತ್ತು. ತದನಂತರ ಚಾಲುಕ್ಯರು ಆಳ್ವಿಕೆ ಮಾಡಲು ಬರುತ್ತಾರೆ. ಆವಾಗ ಇದನ್ನು ಆಳ್ವಿಕೆ ಮಾಡುತ್ತಿದ್ದ ಪಲ್ಲವರು ಅವರ ಮೇಲೆ ಯುದ್ಧವನ್ನು ಸಾರಿ ಅವರನ್ನು ಸೋಲಿಸಿ ಅವರಲ್ಲಿದ್ದ ಈ ಪ್ರದೇಶವನ್ನು ಚಾಲುಕ್ಯರು ವಶಪಡಿಸಿಕೊಳ್ಳುತ್ತಾರೆ. ಹಂಗೇನೆ ಅವರ ನಂತರ ಪಾಂಡ್ಯರು ಬರ್ತಾರೆ. ಪಾಂಡ್ಯರು ಕೂಡ ಅವರನ್ನು ಹಾಗೆ ಸೋಲಿಸಿ ಅವರ ಅಧೀನದಲ್ಲಿದ್ದ ಈ ಪ್ರದೇಶವನ್ನು ಅವರು ಕೂಡ ವಶಪಡಿಸಿಕೊಳ್ಳುತ್ತಾರೆ. ತದನಂತರ ಪಾಂಡ್ಯರು 12ನೇ ಶತಮಾನದವರೆಗೂ ಆಳ್ವಿಕೆ ಮಾಡ್ತಾರೆ ಉಚ್ಚಂಗಿದುರ್ಗ ಇದನ್ನು, ಮತ್ತು ತನ್ನ ರಾಜಧಾನಿಯೂ ಆಗಿ ಇಟ್ಟುಕೊಂಡರು ಉಚ್ಚಂಗಿದುರ್ಗ. ಅವರ ನಂತರ ಹೊಯ್ಸಳರು ಬಂದು 12ನೇ ಶತಮಾನದವರೆಗೂ ಆಳ್ವಿಕೆ ಮಾಡುತ್ತಿದ್ದ ಚಾಲುಕ್ಯರನ್ನು ಅವರನ್ನು ಸೋಲಿಸಿ ಯುದ್ಧದಲ್ಲಿ, ತದನಂತರ ಅವರ ಅಧೀನದಲ್ಲಿದ್ದ ಈ ಪ್ರದೇಶವನ್ನು ಹೊಯ್ಸಳರು ವಶಪಡಿಸಿಕೊಳ್ಳುತ್ತಾರೆ. ತದನಂತರ ವಿಜಯನಗರ ಸಾಮ್ರಾಜ್ಯರು ಮತ್ತು ಚಿತ್ರದುರ್ಗದ ಮದಕರಿ ನಾಯಕರು ಅನೇಕರು ಈ ಪ್ರದೇಶವನ್ನು ಆಳ್ವಿಕೆ ಮಾಡಿ ತಮ್ಮ ರಾಜಧಾನಿ ಹಾಗೂ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿದರು. ಇಲ್ಲಿ ಉಚ್ಚಂಗಿದುರ್ಗ ಇದು ತುಂಬಾ ರಾಜ್ಯ ಮನೆತನಗಳಿಗೆ ಆಶ್ರಯ ನೀಡಿದ ಸ್ಥಳವಾಗಿದೆ. ಮನೆತನಗಳೆಂದರೆ
ಪಲ್ಲವರು, ಕದಂಬರು, ಚಾಲುಕ್ಯರು, ಪಾಂಡ್ಯರು, ಹೊಯ್ಸಳರು, ವಿಜಯನಗರ ದೊರೆಯವರು ಹಾಗೂ ಚಿತ್ರದುರ್ಗದ ಮದಕರಿ ನಾಯಕರು ಇವೆಲ್ಲಾ ರಾಜಮನೆತನಗಳಿಗೆ ಆಶ್ರಯ ನೀಡಿ ಮತ್ತು ಅವರವರ ರಾಜಧಾನಿ ಆಗಿ ಅವರಿಗೆ ಆಳ್ವಿಕೆ ಮಾಡಲು ಇದ್ದಂತಹ ಪ್ರದೇಶ ಇದು ನಮ್ಮ ಉಚ್ಚಂಗಿ ದುರ್ಗ. ದೇವಸ್ಥಾನಕ್ಕೆ ಬಂದಾದ್ಮೇಲೆ ಇಲ್ಲಿ ಅನ್ನ ಪ್ರಸಾದ ನಿಲಯಕ್ಕೆ ದಾರಿ ಇದೆ. ಅಂದ್ರೆ ಹೊಟ್ಟೆಸು ಏನಾದ್ರು ಆಗಿದ್ರೆ ಇಲ್ಲಿ ಪ್ರಸಾದ ಇರುತ್ತೆ, ಬಂದು ತಿಂದೋಗಿ. ಹಾಗೇನೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ ಪ್ರಸಾದ ತಿನ್ನೋಣ. ನೋಡಿ ಇಲ್ಲಿ ಪ್ರಸಾದ ಇದ್ದೆ, ಬಂದು ತಿಂದು ಇವೆಲ್ಲ ಪ್ಲೇಸ್ ನೋಡ್ಕೊಂಡು ಹೋಗಿ ಅನ್ಕೊಂತ ಊಟ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ. ಓಕೆ ಬಾಯ್. ಇವಾಗ ಊಟ ಮುಗೀತು, ಪ್ರಸಾದ ಕೊಡ್ತಿದ್ರು, ತಿಂದು ಬಂದೆ. ಇವಾಗ ಇಲ್ಲಿ ಒಂದು ಕೋಳ ಇದೆ, ತೋರಿಸ್ತೀನಿ ಬನ್ನಿ. ಹಾಗೆ ಆ ಸೈಡ್ ಹೋದ್ರೆ ಒಂದು ಬಾವಿ ಇದೆ, ಅದು ಕೂಡ ನಿಮ್ಮ ಮುಂದೆ ತೋರಿಸ್ತೀನಿ. ಮತ್ತೆ ಇಲ್ಲಿ ಮೇಲೆ ಹೋದ್ರೆ ರಾಣಿ ಅರಮನೆ ಇದೆ, ಅದೊಂದು ಎಕ್ಸ್ಪ್ಲೋರ್ ಮಾಡಿ ಕೆಳಗೆ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈ ಕೊಳ ನೋಡ್ಕೊಂಡು ಹೋಗ್ಬಿಡೋಣ. ಇಲ್ಲಿ ಇದೆ, ಬನ್ನಿ ಹೋಗೋಣ. ಯಪ್ಪ ನಡೆಯಕ್ಕೆ ಆಗ್ತಿಲ್ಲ, ಸ್ಲಿಪ್ಪರ್ ಒಂದಿಲ್ಲ. ನೋಡಿ ಅಲ್ಲಿ ಕಾಣಿಸ್ತಿದೆ ನೋಡಿ ಕೊಳ. ನಾವು ಹುಟ್ಟೋಕ್ಕಿಂತ ಮುಂಚೆ ಇದ್ದಂತಹ ಕೊಳ ಇದು. ನೋಡಿ ಹೇಗಿದೆ. ಸುಮಾರು ಒಂದು 500 ವರ್ಷಗಳ ಹಿಂದಿನ ಪುರಾತನವಾದ ಕೊಳ ಇದು. ಕೊಳ ಮುಗೀತು. ಇವಾಗ ರಾಣಿ ಅರಮನೆ ನೋಡ್ಕೊಂಡು ನೆಕ್ಸ್ಟ್ ಅಲ್ಲಿ ಒಂದು ಬಾವಿ ಇದೆ, ಅದು ತೋರಿಸ್ಕೊಂಡು ಎಂಡ್ ಮಾಡೋದೆ ವಿಡಿಯೋ. ರಾಣಿ ಅರಮನೆ ನೋಡಕ್ ಹೋಗೋಣ ಬನ್ನಿ. ರಾಣಿ ಅರಮನೆಗೆ ಸ್ವಾಗತ. ನೋಡಿ ರಾಣಿ ಅರಮನೆ ಗೇಟ್ ಓಪನ್ ಇದೆ. ಅದೇ ರಾಜ ಅರಮನೆ ಗೇಟ್ ಅಂದ್ರೆ ಕ್ಲೋಸ್ ಇತ್ತು, ಅದಕ್ಕೆ ಕಾರ್ ಹೋಗಿದ್ವಿ. ಇವಾಗ ನೋಡಿ ಏನೇನಿದೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ. ರಾಣಿ ಅರಮನೆ ಎಕ್ಸ್ಪ್ಲೋರ್ ಮಾಡೋಣ ಅಂದ್ರೆ ಯಾವ ಪ್ಲೇಸು ಇಲ್ಲ. ರಾಜನ ಅರಮನೆ ಅಂದ್ರೆ ಅವ್ರಿದ್ದಂತಹ ಮನೆಗಳು ಎಲ್ಲ ಇದ್ವು ಮತ್ತು ಉಗ್ರನ ಅವೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಇದರಲ್ಲಿ ಅಂತ ವಿಶೇಷವಾದ ಜಾಗ ಯಾವುದಿಲ್ಲ, ಅದಕ್ಕಾಗಿ ಗತ್ತಿ ಕೆಳಗೆ ಹೋಗ್ಬಿಡೋಣ. ನೋಡಿ ಇದೆ ರಾಣಿ ಅರಮನೆ ಕೋಟೆ. ನೋಡುವಂತ ಪ್ಲೇಸ್ ಏನಿಲ್ಲ, ಬಂದ್ರೆ ರಾಜನ ಅರಮನೆಗೆ ಹೋಗಿ. ಗೇಟ್ ಓಪನ್ ಇಲ್ಲ ಅಂದ್ರೂ ಹಾರೋಗಿ ನೋಡಕ್ ಮಾತ್ರ ಸಖತ್ತಾಗಿದೆ. ಈ ತರ ಅಂತ ವಿಶೇಷ ಪ್ಲೇಸ್ ಏನು ಇಲ್ಲ. ಇದೇನಂತ ಯಾರ್ಯಾರು ಗೊತ್ತಿದ್ರೆ ಕಾಮೆಂಟ್ ಮಾಡಿ, ನನಗೆ ಗೊತ್ತಾಗ್ತಿಲ್ಲ. ನಿಮಗೆ ಯಾರ್ಯಾರು ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನೋಡಿ ರಾಣಿ ಅರಮನೆಗೆ ಬರ್ಬೇಕಂದ್ರೆ ಅಂಗಾಸಿನೂ ಬರ್ಬೋದು. ನಾನ್ ಬಂದಲ್ಲ ಸ್ಟಾರ್ಟಿಂಗ್ ಕೆಳಗಾಸಿನೂ ಬರ್ಬೋದು. ಹಂಗ್ ಬಂದ್ರು ಒಂದೇನೆ, ಹಿಂಗ್ ಬಂದ್ರು ಒಂದೇನೆ, ಹೆಂಗಾದ್ರೂ ಬನ್ನಿ, ಒಟ್ಟಿಗೆ ನೋಡ್ಕೊಂಡು ಬನ್ನಿ. ಬಂದೋದ್ಮೇಲೆ ನೀವು ಫ್ರೀ ಇದ್ದಾಗ ಬನ್ನಿ, ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆ ಬಂದ್ರೆ ಉಚ್ಚಂಗಮ್ಮ ದೇವಿ ದೇವಸ್ಥಾನ, ರಾಣಿ ಅರಮನೆ, ರಾಜ ಅರಮನೆ ಇವೆಲ್ಲ ನೋಡ್ಕೊಂಡು ಹೋಗಿ. ಮತ್ತೆ ಇವತ್ತಿನ ವಿಡಿಯೋದಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಸಮೀರ್ ಇರ್ಲಿ ಅನ್ಕೊಂತ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ